ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ನಡೆದ ಬಾಂಬ್ ಸ್ಫೋಟದಲ್ಲಿ ಸತ್ತವರ ಸಂಖ್ಯೆಯು 31ಕ್ಕೆ ಏರಿದ್ದು, ಗಾಯಗೊಂಡವರ ಸಂಖ್ಯೆಯು 169 ಎಂದು ಸ್ಪಷ್ಟಗೊಂಡಿದೆ. ಪಾಕಿಸ್ತಾನದ ಇಸ್ಲಾಮಾಬಾದ್ನ ಶಹಜಾದ್ ನಗರದ ತಾರಲೆ ಇಮಾಮ್ಬರ್ಗ್ ಪ್ರದೇಶದಲ್ಲಿ ಶಿಯಾ ಮಸೀದಿಯೊಂದರಲ್ಲಿ ಶುಕ್ರವಾರ ಮಧ್ಯಾಹ್ನದ ಪ್ರಾರ್ಥನೆಯ ಬೆನ್ನಿಗೆ ಬಾಂಬ್ ಸ್ಫೋಟವೊಂದು ನಡೆದಿದೆ. ಇದು ಆತ್ಮಹತ್ಯಾ ಬಾಂಬ್ ದಾಳಿಯಾಗಿದೆ. ಮಸೀದಿಯ ಮಧ್ಯಾಹ್ನದ ಪ್ರಾರ್ಥನೆಯ ಬಳಿಕ ಜನರು ಗುಂಪಾಗಿ ಹೊರಬರುವಾಗ ಶಿಯಾ ಮುಸ್ಲಿಮರ ಪ್ರಾರ್ಥನಾ ಮಂದಿರದ ಮುಖ್ಯ ಗೇಟಿನ ಬಳಿ ಒಬ್ಬ ಆತ್ಮಹತ್ಯಾ ಬಾಂಬರ್ ತನ್ನನ್ನು ಸ್ಫೋಟಿಸಿಕೊಂಡಿದ್ದಾನೆ. ಬಾಂಬರ್ ದಾಳಿಕೋರನು ಪ್ರಾರ್ಥನೆಯ ಮುಖ್ಯ ಹಾಲಿಗೆ ಹೋಗಲು ಗೇಟ್ ಬಳಿಯಿದ್ದ ಬಲವಾದ ಕಾವಲು ಅವಕಾಶ ನೀಡಿದ್ದರಿಂದ ಅವನು ಅಲ್ಲಿಯೇ ಸ್ಫೋಟಿಸಿಕೊಂಡಿದ್ದಾನೆ. ಈ ಮಾನವ ಬಾಂಬ್ ಕೃತ್ಯವನ್ನು ತಾಲಿಬಾನ್ ಐಸಿಸ್ ಎಂದು ಚರ್ಚಿಸಲಾಗುತ್ತಿದೆಯೇ ಹೊರತು ಯಾರ ಕೃತ್ಯ ಎಂದು ಸ್ಪಷ್ಟಗೊಂಡಿಲ್ಲ. ಸಿಡಿತ ಎಷ್ಟು ಬಲವಾಗಿತ್ತೆಂದರೆ ಕಬ್ಬಿಣದ ಗೇಟು ಪುಡಿಯಾಗಿದೆ. ಹತ್ತಿರದ ಕಟ್ಟಡಗಳು, ಕಿಟಕಿಗಳು ಮುರಿದು ಬಿದ್ದಿವೆ. ಜನರು ಆ ಸ್ಫೋಟದಲ್ಲಿ ರಸ್ತೆಯ ಆಚೀಚೆಗೆ ಎಸೆಯಲ್ಪಟ್ಟಿದ್ದಾರೆ. ಕೆಲವು ದೇಹಗಳು ಚೂರು ಚೂರಾಗಿವೆ. ನಗರದಲ್ಲಿ ತುರ್ತುಸ್ಥಿತಿ 2ನೆಯ ದಿನಕ್ಕೂ ಮುಂದುವರೆದಿದೆ. ಗಾಯಾಳುಗಳನ್ನು ಪಾಕಿಸ್ತಾನ್ ಇನ್ಸ್ಟಿಟ್ಯೂಷನ್ಸ್ ಮೆಡಿಕಲ್ ಸೈನ್ಸ್ ಆಸ್ಪತ್ರೆ ಮತ್ತು ಪಾಲಿಕ್ಲಿನಿಕ್ ಆಸ್ಪತ್ರೆಗೆ ಸೇರಿಸಲಾಗಿತ್ತು. 15ಕ್ಕೂ ಹೆಚ್ಚು ಜನರು ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಸ್ಪಂದಿಸದೆ ಮರಣ ಹೊಂದಿದ್ದಾರೆ.